ಕೇಂದ್ರ ಸರ್ಕಾರದ ವಿದ್ಯುತ್ ಸುಧಾರಣಾ ಕಾಯ್ದೆ 2026 ವಿರುದ್ಧ ಇಂದು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಯಿತು. ವಿದ್ಯುತ್ ಸರಬರಾಜು ಕಂಪನಿಗಳನ್ನು ಖಾಸಗೀಕರಣಗೊಳಿಸುವ ಉದ್ದೇಶವನ್ನು ಖಂಡಿಸಿ ಹೆಸ್ಕಾಂ ಕಚೇರಿ ಮುಂದೆ ನೌಕರರು ಮತ್ತು ಇಂಜಿನಿಯರ್ಗಳು ಶಾಂತಿಯುತವಾಗಿ ಧರಣಿ ನಡೆಸಿದರು. ಅಖಿಲ ಭಾರತ ವಿದ್ಯುತ್ ಇಂಜಿನಿಯರ್ ಮತ್ತು ನೌಕರರ ಒಕ್ಕೂಟ ಹಾಗೂ ಎನ್ಸಿಸಿ ಒಇಇ ಸಂಘಟನೆಗಳ ಕರೆಯ ಮೇರೆಗೆ ನಡೆದ ಈ ಪ್ರತಿಭಟನೆಯಲ್ಲಿ ಹೆಸ್ಕಾಂ ವ್ಯಾಪ್ತಿಯ ಹಲವು ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗವಹಿಸಿದ್ದರು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ಪ್ರಸ್ತಾವಿತ ವಿದ್ಯುತ್ ಕಾಯ್ದೆ ತಿದ್ದುಪಡಿ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಘೋಷಣೆ ಕೂಗಿದರು. ನೌಕರರ ಒಗ್ಗಟ್ಟು, ನಮ್ಮ ಎಲ್ಲ ಫೆಡರೇಷನ್ಗೆ, ಪಿಂಚಣಿದಾರರ ಸಂಘಕ್ಕೆ, ನಮ್ಮ ಎಲ್ಲ ಫೆಡರೇಷನ್ ಸಂಘಕ್ಕೆ. ಈ ಕಾಯ್ದೆ ಜಾರಿಗೆ ಬಂದರೆ ಸಾರ್ವಜನಿಕ ಕ್ಷೇತ್ರದ ವಿದ್ಯುತ್ ಸಂಸ್ಥೆಗಳು ದುರ್ಬಲಗೊಳ್ಳಲಿದ್ದು ಗ್ರಾಹಕರ ಮೇಲೂ ಹೆಚ್ಚುವರಿ ಭಾರ ಬೀಳಲಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ನಮಸ್ಕಾರ, ನನ್ನ ಹೆಸರು ದೀಪಕ್ ಡಿ, ಇಂಜಿನಿಯರ್ಸ್ ಅಸೋಸಿಯೇಷನ್ ಆರ್ಗನೈಸೇಷನ್ ಸೆಕ್ರೆಟರಿ. ಈಗ ದೇಶದಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಸುಧಾರಣೆ ಮಾಡಬೇಕು ಅಂತೇಳಿ ಕೆಲವೊಂದು ಕಾಯ್ದೆಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ತರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್, ನೆಕ್ಸ್ಟು ನ್ಯಾಷನಲ್ ಎನರ್ಜಿ ಪಾಲಿಸಿ 2026 ಅಂತ. ಇದರಲ್ಲಿ ಮೇನ್ ಆಗಿ ಪ್ರೈವೇಟೈಸೇಷನ್ ಆದರೆ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ಒಂದು ಕಾಯ್ದೆಗಳನ್ನ ತರ್ತಾ ಇದೆ. ಹಾಗೆ ನೋಡಿದ್ರೆ ಪ್ರೈವೇಟೈಸೇಷನ್ ಇಲ್ದೇ ಈಗ ನಮ್ಮ ಏನು ಕರ್ನಾಟಕದಲ್ಲಿ ಒಳ್ಳೆಯ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಈಗ ಪ್ರೈವೇಟೈಸೇಷನ್ ಆಗಿರೋರ್ನ ನಮ್ಮನ್ನ ಕಂಪೇರ್ ಮಾಡಿದ್ರೆ, ಪ್ರೈವೇಟೈಸೇಷನ್ ಆಗಿದ್ರಲ್ಲಿ ಗುಜರಾತ್ ನಂಬರ್ 1 ಇದೆ. ಅಲ್ಲಿ 95% ಎಂಪ್ಲಾಯೀಸ್ ಸ್ಟ್ರೆಂತ್ ಇದೆ. ನಾವೇನೀಗ ಅದನ್ನ ಬಿಟ್ಟು ಹೊರಗಡೆ ಏನು ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದೀವಿ, ಲೆಸ್ ದೆನ್ 50% ಮ್ಯಾನ್ ಪವರಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಎಲೆಕ್ಟ್ರಿಸಿಟಿ ಅನ್ನೋದೇನಿದೆ ಕೇವಲ ಇಂಡಸ್ಟ್ರಿದವ್ರಿಗೆ, ಕನ್ಸ್ಯೂಮರ್ಗೆ ಇದು ಸೀಮಿತವಾಗಿಲ್ಲ. ಕೆಳವರ್ಗದ ಜನ, ರೈತ ವರ್ಗದವರೆಗೂ ಸಹಿತ ಇದು ಎಲೆಕ್ಟ್ರಿಸಿಟಿ ಬೇಕಾಗಿದೆ. ಈಗಿನ ಕಾಲದಲ್ಲಿ ರೈತರು ಏನು ಬೆಳೆ ಬೆಳೀತಾರೆ ಅವರಿಗೆ ವಾತಾವರಣ ಮೇಲೆ ಡಿಪೆಂಡ್ ಇದೆ. ಅವ್ರು ಯಾವುದೇ ಒಂದು ವ್ಯಾಪಾರ ಮಾಡ್ತಾ ಇಲ್ಲ. ಆ ರೈತರು ಬೆಳೆ ಏನು ಬೆಳೀತಾ ಇದ್ದಾರೆ ನಮ್ಮ ಜನಸಾಮಾನ್ಯರಿಗೋಸ್ಕರ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಗಳು ಅವರಿಗೆ ಸಬ್ಸಿಡಿ ಕೊಟ್ಟು, ಕೆಳವರ್ಗದ ಜನರಿಗೆ ವಿದ್ಯುತ್ಗೆ ಸಬ್ಸಿಡಿ ಕೊಟ್ಟು ಈಗ ನಾವು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ನಡೆಸ್ಕೊಂಡು ಬರ್ತಾ ಇದೀವಿ. ಪ್ರೈವೇಟ್ ಪ್ಲೇಯರ್ಸ್ ಬಂತಂದ್ರೆ ಅವರು ಯಾವ ರೀತಿ ಸಬ್ಸಿಡಿನ ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋದು ನಾವು ಕಾದು ನೋಡ್ಬೇಕಾಗಿದೆ. ಈ ಒಂದು ಕಾಯ್ದೆಯಲ್ಲಿ ನಾವು ಸಬ್ಸಿಡಿನ ಇಟ್ಕೊಂಡು ಹೋಗ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕ್ರಾಸ್ ಸಬ್ಸಿಡಿ ಚಾರ್ಜಸ್ನ ನಾವು ತೆಗಿತೀವಿ ಅಂತ ಹೇಳ್ತಿದ್ದಾರೆ. ಕ್ರಾಸ್ ಸಬ್ಸಿಡಿ ಚಾರ್ಜಸ್ ಅಂದ್ರೇನು, ಎಲ್ಲಿ ನಾವು ಸಬ್ಸಿಡಿ ಕೊಡ್ತಾ ಇದ್ದೀವಿ, ಎಲ್ಲಿ ಹಣ ಬರ್ತಾ ಇಲ್ಲ, ಆ ಹಣನ ನಮ್ಮ ವಿದ್ಯುತ್ತನ್ನು ತೆಗೆದುಕೊಂಡು ಯಾರು ಲಾಭದಾಯಕ ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರ ಹತ್ರ ನಾವು ನಮ್ಮ ಅಮೌಂಟನ್ನು ಎಲ್ಲಿ ಸಬ್ಸಿಡಿ ಕಡಿಮೆ ಬರ್ತಾ ಇದೆ ಅವ್ರ ಹತ್ರ ನಾವು ಈ ಕಲೆಕ್ಟ್ ಮಾಡುವಂಥ ಪದ್ಧತಿ ಇದೆ. ಕ್ರಾಸ್ ಸಬ್ಸಿಡಿ ಚಾರ್ಜಸ್ನ 0 ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಿದ್ದಾರೆ, ಇನ್ನೊಂದು ಕಡೆ ಸಬ್ಸಿಡಿನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಪ್ರೈವೇಟ್ ಪ್ಲೇಯರ್ಸ್ ಬಂದ್ರೆ ಏನ್ ಮಾಡ್ತಾರೆ, ಎಲ್ಲಿ ಲಾಭದಾಯಕ ಬರುತ್ತೆ ಇಂಡಸ್ಟ್ರಿ, ಕಮರ್ಷಿಯಲ್ ಅಂಥವ್ರನ್ನಷ್ಟೇ ಅವರು ವಿದ್ಯುತ್ ಕೊಡಕ್ಕೆ ಬರ್ತಾರೆ. ಇಲ್ಲಿ ಸಬ್ಸಿಡಿ ಕೊಡೋ ಜಾಗಕ್ಕೆ ಅವ್ರೆಲ್ಲೂ ಬರೋದಿಲ್ಲ. ಅವಾಗ ಏನಾಗುತ್ತೆ, ಪ್ರೈವೇಟ್ನವ್ರೆಲ್ಲರೂ ಲಾಭದಾಯಕ ಕನ್ಸ್ಯೂಮರ್ ಹಿಂದೆ ಹೋಗ್ತಾರೆ. ಉಳಿದಿರೋ ಕನ್ಸ್ಯೂಮರ್ನ ನಮ್ಮ ಸ್ಟೇಟ್ ಎಂಟಿಟೀಸ್ ನಾವೇನಿದ್ದೀವಿ, ಎಸ್ಕಾಮ್ಸ್ ಇರ್ಬೋದು, ಅವ್ರಿಗೆ ನಮ್ ಬಿಟ್ಕೊಡ್ತಾರೆ. ಅವಾಗ ಇಲ್ಲಿ ಲಾಸ್ ತೋರಿಸ್ಬೇಕಾಗತ್ತೆ. ಎಲ್ಲಿ ಲಾಭದಾಯಕ ಇರುತ್ತೆ ಅಲ್ಲಿ ಪ್ರೈವೇಟ್ನವ್ರು ಚೆನ್ನಾಗಿ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಇದು ಈಕ್ವಲ್ ಆಗಿ ನಾವು ಕಂಪ್ಯಾರಿಸನ್ ಆಗೋದಿಲ್ಲ. ಹಾಗಾಗಿ ಇದು ಈ ರೀತಿ ಏನು ನಮ್ಗೆ ವಿದ್ಯುತ್ ಸುಧಾರಣೆ ಬೇಕು, ಬೇಡ ಅನ್ನಂಗಿಲ್ಲ. ಬಟ್ ಅಟ್ ದ ಕಾಸ್ಟ್ ಆಫ್ ಎಂಪ್ಲಾಯೀಸ್ ನಾವೇನು ಕೆಲಸ ಮಾಡ್ತಿದ್ದೀವಿ, ನಮಗೂ ಪ್ರೈವೇಟ್ನವ್ರಿಗೇನು ಬೆಂಬಲ ಕೊಡ್ತಾರೆ, ಪ್ರೈವೇಟ್ನವ್ರಿಗೇನು ಮ್ಯಾನ್ ಸ್ಟ್ರೆಂತ್ ಇದೆ ಅದನ್ನ ನಮ್ಮನ್ನು ಕೊಟ್ಟು ನೋಡಿ. ಯಾಕಂದ್ರೆ ಈಗ ನಮ್ಮ ಹೆಸ್ಕಾಮಲ್ಲಿ ನಾವು ನೋಡ್ತಾ ಇದ್ರೆ ಓನ್ಲಿ 43% ನಾವು ಎಂಪ್ಲಾಯ್ ಸ್ಟ್ರೆಂತ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲಿ 100 ಜನ ಕೆಲಸ ಮಾಡಕ್ ಬೇಕೋ ಅಲ್ಲಿ 43 ಜನ ನಾವು ಕೆಲಸ ಮಾಡ್ತಿದ್ದೀವಿ. ಈ ಗುಜರಾತ್ ನಂಬರ್ 1 ಅಲ್ಲಿ ಇದೆ, ಪ್ರೈವೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ 100 ಜನಕ್ಕೆ 93 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಮ್ಯಾನ್ ಪವರ್ ನಮಗೂ ಕೊಟ್ಟರು ಸಹಿತ ಅವ್ರಿಗಿಂತ ಒಳ್ಳೆ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಇವೇನು ಅಮೆಂಡ್ಮೆಂಟ್ಗಳು ಬರ್ತಾ ಇದೆ ಅದನ್ನ ನಾವು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತೀವಿ. ವಿದ್ಯುತ್ ಸುಧಾರಣೆ ಬೇಕು, ಆದ್ರೆ ನಮ್ಮ ಎಂಪ್ಲಾಯೀಸ್ಗಳ ಹಿತ ರಕ್ಷಣೆಯನ್ನ ಕಾಪಾಡಿಕೊಂಡು ನಾವು ಈ ಸುಧಾರಣೆಯನ್ನು ಮಾಡಲು ಬಯಸುತ್ತೇವೆ ಅಂತ ಹೇಳ್ತಾ ನಾನು ಎರಡು ಮಾತು. ಪ್ರೈವೇಟೈಸೇಷನ್ ಓಕೆ ಇಲ್ಲ, ನಾವು ಈಗ ಇದು ಕೇವಲ ಕರ್ನಾಟಕ ಅಥವಾ ಬೆಳಗಾವಿ ಸೀಮಿತವಾಗಿಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಇದಕ್ಕೊಂದು ಆಂದೋಲನ ನಡೀತಾ ಇದೆ. ಇವತ್ತು ಸೇಮ್ ಡೇ ಇಡೀ ರಾಷ್ಟ್ರದಲ್ಲಿ ಒಂದು ಸ್ಟ್ರೈಕ್ ನಡೀತಾ ಇದೆ. ಕೇವಲ ಎಂಪ್ಲಾಯೀಸ್ ಅಷ್ಟೇ ಸ್ಟ್ರೈಕ್ ಮಾಡ್ತಾ ಇಲ್ಲ, ಕಂಪ್ಲೀಟ್ ಟ್ರೇಡ್ ಯೂನಿಯನ್ಸ್ ಮಾಡ್ತಾ ಇದೆ. ಅದರ ಜೊತೆಗೆ ರೈತ ಬಾಂಧವರು ಸಹಿತ ಸಂಯುಕ್ತ ಮೋರ್ಚಾ, ರೈತ ಮೋರ್ಚಾ ಸಹಿತ ನಮ್ಮ ಜೊತೆಗೆ ನಿಂತಿದೆ. ಹಾಗಾಗಿ ಇದು ಕೇವಲ ಎಂಪ್ಲಾಯೀಸ್ ಸೀಮಿತ ಇಲ್ಲ, ನಮ್ಮ ಜೊತೆ ಇಡೀ ನಾಗರಿಕರಿದ್ದಾರೆ, ಇಡೀ ರೈತ ಸಂಘ ಇದೆ. ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ. ಇದನ್ನ ಕ್ಯಾನ್ಸಲ್ ಮಾಡಿ. ರಾಜ್ಯಾದ್ಯಂತ ವಿವಿಧ ವಿದ್ಯುತ್ ನಿಗಮಗಳ ಕಚೇರಿಗಳ ಮುಂದೆ ಕೂಡ ಸಾಂಕೇತಿಕ ಶಾಂತಿಯುತ ಪ್ರತಿಭಟನೆಗಳು ನಡೆದವು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಟೆಲಿಗ್ರಾಮ್ಗೆ.